ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಟಿಚ್ ಮಾಡೋಣ. ಏನು ಮಾರ್ಕ್ ಇರುತ್ತೆ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿನಾದ್ರೂ ಇಟ್ಕೊಂಡು ಊಟ ಮಾಡಿರ್ತೀವಿ. ನಿಮ್ಮ ಊಟ ಕಾಣಿಸುತ್ತೆ ಅಂದರೆ ಹಂಗೆ ಇಟ್ಕೊಳ್ಳಿ. ನಾನು ಹಿಂಗೆ ತೋರಿಸ್ತೀನಿ, ಯಾಕಂದರೆ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಹೀಗೆ ತೋರಿಸ್ತೀನಿ. ಇಟ್ಕೊಂಡು ಇದು ಪಿನ್ ಹಾಕ್ಕೊಂಬಿಡಿ. ಯಾವುದೇ ಆದ್ರೂ ಒಂದು ಪಿನ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿರುತ್ತೆ. ಸರಿಯಲ್ಲ ಆ ಕಡೆ ಈ ಕಡೆ ಅಂತ. ಇದು ಇಟ್ಕೊಂಡು ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸೂಜಿ ಕೆಳಗಿಳಿಸಿ, ಮೂಲೆಯಲ್ಲಿ ಬಂದು ಸೂಜಿನ ಕೆಳಗಿಳಿಸ್ಬೇಕು. ಸ್ಟಿಚ್ ಹಾಕೊಂಡಾಯ್ತು. ಇದು ಕಟ್ ಮಾಡ್ಕೊತೀನಿ. ನ್ಯಾಚ್ ಹಾಕ್ಕೋಬೇಕು. ಕರೆಕ್ಟಾಗಿ ನ್ಯಾಚ್ ಹಾಕಿಲ್ಲ ಅಂದರೆ ಪ್ರೆಸ್ಸಕ್ಕಾಗಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ನ್ಯಾಚ್ ಹಾಕ್ಲೇಬೇಕು. ಅದು ನೀಟಾಗಿ ಹಾಕಿ ತುದಿವರೆಗೂ ಹಾಕ್ಬೇಕು. ಆಗ ನೀಟಾಗಿ ತಿರುಗುತ್ತೆ, ಸುಕ್ಕಾಗಲ್ಲ. ಇದನ್ನು ಪಿನ್ ತೆಗೆದ್ಬಿಟ್ಟು ತಿರುಗಿಸ್ಕೊಬೇಕು ನೀಟಾಗಿ. ಯಾವುದಾದ್ರೂ ಅಷ್ಟೇ ನೀಟಾಗಿ ಬರುತ್ತೆ. ಇಲ್ಲಿ ನ್ಯಾಚ್ ಹಾಕಿಲ್ಲ ಅಂದರೆ ಗಂಟು ಥರ ಆಗುತ್ತೆ. ನ್ಯಾಚ್ ಹಾಕಿದ್ರೆ ನೀಟಾಗಿ ತಿರುಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಗಂಟು ಸುಕ್ಕ ಥರ ಬರುತ್ತೆ, ನೀಟಾಗಿ ಕುತ್ಕೊಳ್ಳಲ್ಲ. ನ್ಯಾಚ್ ತುದಿವರೆಗೂ ಸ್ಟಿಚ್ಚಿಂಗ್ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸ್ಟಿಚ್ಚಿಂಗು ಕಟ್ ಆಗದಂಗೆ ಹಾಕಬೇಕು ನ್ಯಾಚ್. ಅಷ್ಟೇ ಇದರಲ್ಲಿರೋ ಟೆಕ್ನಿಕ್. ಇದರಲ್ಲಂತೂ ಇವಾಗ ಜಾಸ್ತಿ ಟ್ರೆಂಡಿಂಗ್ ಇದೆ ಫ್ರೆಂಡ್ಸ್. ಯಾರು ನೋಡಿ ಯಾವ ಡಿಸೈನ್ ನೋಡು ಕರ್ವ್ ಡಿಸೈನು ಆಗ್ಬಿಟ್ಟಿದೆ. ನೀವು ಯಾವ್ದಾರ ಬ್ಲೌಸ್ ಹೊಲಿಸಿದ್ದೀರಾ ಕಮೆಂಟ್ ಮಾಡಿ ನೋಡೋಣ, ಯಾವ ಥರದ್ದು ಹೊಲಿಸಿದ್ದೀರಾ ಅಂತ. ಮತ್ತು ಅದಕ್ಕೆ ಪಾಯಿಂಟ್ ಇದು ಫುಲ್ಲು ಡಿಸೈನ್ ಇರೋದ್ರಿಂದ ನಾನು ಈ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ಬೇರೆ ಡಿಸೈನ್ ಏನಕ್ಕೆ, ಆಲ್ರೆಡಿ ಇದರಲ್ಲೆಲ್ಲ ಡಿಸೈನ್ ಇರೋದ್ರಿಂದ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಾರ್ಡ್ರು ಲೇಸ್ ಕೊಡೋಕ್ಕಾಗಲ್ಲ. ಇದು ಹೆವಿ ಆಗಿಬಿಡುತ್ತೆ. ಆಲ್ರೆಡಿ ಅದರಲ್ಲಿರೋ ಡಿಸೈನ್ಗೆ ಸಾಕು ಅಂಥೇಳಿ
ನೀಟಾಗಿ ಇದನ್ನ ಸರಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಎತ್ತಿ ಬಂತು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಅಷ್ಟೇ. ಸೊಪ್ಪು ಏನು ಬಂದಿದೆ. ಯಾಕಂದರೆ ಇದಕ್ಕೆ ಇನ್ನೂ ಒಂದು ಹೊಲಿಗೆ ಹಾಕ್ಕೊಂಡ್ರು ನೀಟಾಗಿ ಓಕೆನಾ. ಈ ಥರ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಈ ಥರ ಬರುತ್ತೆ ಓಕೆನಾ. ಚೆನ್ನಾಗಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.